ಭೀಮ ಹೇಳಿದ್ದೇನು, 13ನೇ ಪಾಯಿಂಟ್ನಲ್ಲಿ ಏನಿದೆ ಏನಿಲ್ಲ, ಈ ಎಲ್ಲ ಚರ್ಚೆಗೂ ಮುಂಚೆ ಅತಿ ಸ್ಫೋಟಕವಾದಂತಹ ಒಂದು ವಿಚಾರ ನಿಮಗೆ ನೆನಪು ಮಾಡಿಕೊಡ್ಬೇಕು. ಏನಂದರೆ, ಈ ಪರಿಸರ ಪ್ರಾಂತ್ಯದಲ್ಲಿ ಬಹುಪಾಲು ಆ ಒಂದು ಸಮುದಾಯದ, ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳು ಮಿಸ್ ಆಗಿದ್ದಾರೆ. ಅವರ ಮಿಸ್ಸಿಂಗ್ ನಂತರದಲ್ಲಿ ಅವರು ಇದುವರೆಗೂ ಸಿಕ್ಕಿಲ್ಲ. ಎಲ್ಲೋ ಅವ್ರು ಬಲಿಯಾಗಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಮೇಲ್ನೋಟಕ್ಕೆ ಯಾವೆಲ್ಲ ಹೆಸರುಗಳು ಕೇಳಿ ಬರ್ತಿದೆ, ಕೇಸ್ಗಳಿವೆ, ಅವೆಲ್ಲವೂ ಕೂಡ ಅದೇ ಸಮುದಾಯಕ್ಕೆ ಸೇರಿದವು ಬಹುಪಾಲು. ಇದೇ ವಿಚಾರಕ್ಕೆ ಹಿರಿಯ ವಕೀಲ ಬಾಲನ್ ಅವರು ಒಂದು ಸಂಗತಿಯನ್ನು ಹೇಳಿದರು. ಪ್ರಕರಣದಲ್ಲಿ ಮೃತಪಟ್ಟ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿನವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದು, ಇದೇ ನರಬಲಿಯ ಅನುಮಾನಕ್ಕೆ ಮುಖ್ಯ ಕಾರಣವಾಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಾನು ಹೇಳಿದ್ದಲ್ಲ, ವಕೀಲರಾಗಿರುವಂತಹ ಬಾಲನ್ ಅವರು. ಇದಕ್ಕಿಂತಲೂ ಮಿಗಿಲಾಗಿ ಮತ್ತೊಂದು ವಿಚಾರ ನಿಮಗೆ ಹೇಳಬೇಕು. ನಾನು ಆರಂಭದಿಂದ ಹೇಳ್ತಿದ್ದೆ, BLR.post ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದೆ ಈ ಪ್ರಕರಣಕ್ಕೆ. ಅದೇ ವೆಬ್ಸೈಟ್ ಈಗ ಈ ಹೊಯ್ಲು ನರಬಲಿಯ ಬಗ್ಗೆ ಹೇಳ್ತಿದೆ. ಏನಿದು, ಈ ಭಾಗದಲ್ಲಿ ಯಾಕಾಗಿರಬಹುದು, ಎತ್ಕೊಂಡ್ರೆ ಅಲ್ಲಿ ಪ್ರಮಾಣ ಮಾಡ್ತೀನಿ, ಅಲ್ಲಿ ನ್ಯಾಯ ಇದೆ ಅಂತ ಮಾತಾಡುವಂತಹ ಜನ ಅಲ್ಲಿಗೆ ಬಂದು ಪ್ರಶ್ನೆ ಹಾಕಿದಾಗ ಅಥವಾ ಆಣೆ ಪ್ರಮಾಣ ಮಾಡಿದಾಗ ಆ ನಂತರದಲ್ಲಿ ಏನಾಗುತ್ತೆ, ಅದು ಬಹುಮುಖ್ಯ. ಹೊಯ್ಲು ನರಬಲಿ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೊಳಗಾಗ್ತಿದೆ. SIT ಈ ಲೆಕ್ಕಾಚಾರದಲ್ಲೂ ಈ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡಬೇಕಿದೆ. ನಿಮಗೆ 2 ಎಕ್ಸಾಂಪಲ್ ಕೊಡಬೇಕು. ಸುಮಾರು 2-3 ದಶಕಗಳ ಹಿಂದೆ ಆಂಧ್ರ ಪ್ರದೇಶದ ಪ್ರಭಾವಿ ಮುಖ್ಯಮಂತ್ರಿಯೊಬ್ಬರು ವಯಸ್ಸಲ್ಲದ ವಯಸ್ಸಲ್ಲಿ 2ನೇ ಮದುವೆ ಆಗ್ತಾರೆ. ಅದು ಕೂಡ ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯ ಜೊತೆ. ಆಗ ಕೆಲವು ಮಾಧ್ಯಮಗಳು ಒಂದು ವಿಷಯವನ್ನು ಹೇಳ್ತಾರೆ, ನ್ಯಾಯ ಸಿಸ್ಟಮ್, ನ್ಯಾಯಶಾಸ್ತ್ರ ಅಂತ ಆ ಸಂದರ್ಭದಲ್ಲಿ ಚರ್ಚೆ ಮಾಡಿದರು. ಯಾಕೆ ನಾನು ಹೇಳ್ತೀನಿ. ಅದಾದ ನಂತರದಲ್ಲಿ ಈ ರಾಜ್ಯದಲ್ಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ನಡೀತು. ಪಟ್ಟವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ 2ನೇ ಮದುವೆ ಆಗ್ತಾರೆ ಕೆಲವರು ಅನ್ನುವಂಥದ್ದು ಗುಟ್ಟಾಗಿ. ರಾಜ್ಯದಲ್ಲಿ ಒಂದಾಯಿತೋ ಆ ಥರ ಪ್ರಕರಣ, 2 ಆಯಿತೋ ಬೇರೆ ಪ್ರಶ್ನೆ. ಆದರೆ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಈ ಥರ ಏನೋ ಮದುವೆ ಆಗಿ ಆ ನಂತರದಲ್ಲಿ ಅವರನ್ನು ಹೊಯ್ಲು ನರಬಲಿ ಕೊಡ್ತಾರೆ ಅನ್ನುವಂತಹದ್ದೊಂದು ಚರ್ಚೆ. ಇದು ಸುಖ ಸುಮ್ಮನೆ ಚರ್ಚೆ ಅಲ್ಲ. 2021ರಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ಒಂದು ರಿಸರ್ಚ್ ಪೇಪರೇ ಇದೆ ಈ ವಿಚಾರವಾಗಿ. ನ್ಯಾಯದಾನ ಸಿಸ್ಟಮ್ ಅನ್ನುವಂತಹ ಹೆಸರಿನಲ್ಲಿ ರಿಸರ್ಚ್ ಪೇಪರ್ ಇದೆ. ಆ ರಿಸರ್ಚ್ ಪೇಪರ್ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಇದಕ್ಕೆ ಪೂರಕವಾದಂತಹ ಸಾಕ್ಷಿ ಏನಂದರೆ, 6ನೇ ಪಾಯಿಂಟಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತಲ್ಲ, ತಲೆ ಬುರುಡೆಗಳು ಪೀಸ್ ಆಗಿದ್ವು ಸಾಯುವಂತಹ ಸಂದರ್ಭದಲ್ಲಿ ಅನ್ನುವಂಥದ್ದು FSL ರಿಪೋರ್ಟ್ ಸಿಕ್ಕಿದೆ ಅಂತ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ಹೇಗಿರುತ್ತೆ ನೋಡಿ, ಆ ಕ್ಷುದ್ರ ಪೂಜೆಯ ಪುಸ್ತಕಗಳೆಲ್ಲಾದರೂ ಸಿಕ್ಕರೆ ಕುತೂಹಲಕ್ಕೆ, ಅದರಿಂದ ಆಗುತ್ತೋ ಬಿಡುತ್ತೋ ಕುತೂಹಲಕ್ಕೆ ಓದಿದ್ರು ಪರಮ ಅಸಹ್ಯ ಆಗುತ್ತೆ. ಅಂಗಾಲಿಗೆ ಮುಳ್ಳಿನಿಂದ ಚುಚ್ಚುವಂಥದ್ದು, ಕಣ್ಣಿಗೆ ಮುಳ್ಳಿನಿಂದ ಚುಚ್ಚುವಂಥದ್ದು, ನಾಲಿಗೆಗೆ ಮುಳ್ಳಿನಿಂದ ಚುಚ್ಚುವಂಥದ್ದು, ಹೀಗೆ ಚಿತ್ರಹಿಂಸೆ ಕೊಟ್ಟು ಒಂದು ನರಬಲಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಯಾರಿಗೆ ಇಷ್ಟನೋ ಯಾರಿಗೆ ಕಷ್ಟನೋ ಫಸ್ಟ್ ಆಫ್ ಆಲ್ ಅಂತಹ ಪದ್ಧತಿಗಳನ್ನು ಬಳಸೋದು. ಮತ್ತು ಯಾಕಂದರೆ ಕಾನೂನನ್ನೇ ತಂದಿದೆ 2013-18ರಲ್ಲಿ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬಾರ್ದು ಅಂತ ತಪ್ಪು ಅನ್ನೋದನ್ನು ಹೇಳಿದೆ. ಆದಾಗ್ಯೂ ಅನಾದಿ ಕಾಲದಿಂದಲೂ ಕೂಡ ಇಂಥದ್ದೊಂದು ಪದ್ಧತಿ ಕೆಲವು ಭಾಗಗಳಲ್ಲಿ ಜಾಗೃತವಾಗಿ ಗೌಪ್ಯವಾಗಿ ನಡೀತಿದೆ ಅನ್ನುವಂತಹ ಮಾತುಗಳಿದ್ದಾವೆ. ಅದಕ್ಕೆ ಪೂರಕವಾಗಿ ಈಗ ಬಾಲನ್ ಅವರು ಅದೇ ಜಾಗದಲ್ಲಿ, ಯಾಕಂದರೆ ಅವರು ಹೇಳ್ತಿದ್ದಾರೆ ಬಹುಪಾಲು ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳೇ ಅಲ್ಲಿ ಬಲಿಯಾಗಿರೋದನ್ನು ನೋಡಿದಾಗ ಒಂದು ಶಂಕೆ ಮೂಡುತ್ತೆ, ಅಲ್ಲಿ ಹೊಯ್ಲು ನರಬಲಿ ಆಗಿರುವಂತಹ ಸಾಧ್ಯತೆಗಳಿರಬಹುದು. ಯಾರೋ ಮಾಟ ಮಾಡಿಸಿದ್ದಾರೆ, ಮತ್ತೊಂದು ಮಗದೊಂದು ಅಂದಾಗ ಕೆಲವು ಕಡೆ ಹೋಗಿ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಹೌದು ನಿಮ್ಗೆ ಹಿಂಗೆ ಆಗಿದೆ ಅಂದಾಗ ಅವ್ರು ಏನು ಸಾಧ್ಯನೋ ಶಾಂತಿ ಮಾಡೋಕೆ ಟ್ರೈ ಮಾಡ್ತಾರೆ. ಒಂದು ವೇಳೆ ಅದಾಗಿಲ್ಲ ಅಂದರೆ ಏನಾಗತ್ತೆ? ಕೆಲವು ಪ್ರಕರಣಗಳು ಈ ಹೋರಾಟದ ಮುಂದೆ ನಿಂತಿರುವಂತಹ ಒಬ್ಬ ವ್ಯಕ್ತಿ ಕೂಡ ಪದೇ ಪದೇ ಹೇಳ್ತಿರ್ತಾರೆ, ಇಲ್ಲ ನನ್ನ ವಿರುದ್ಧ ವಾಮಾಚಾರ ಅಥವಾ ಮಾಟ ಮಾಡಿಸ್ತಿದ್ದಾರೆ, ಮತ್ತೊಂದು ಮಗದೊಂದು ಹೇಳ್ತಾನೆ ಇರ್ತಾರೆ. ಆದರೆ 6ನೇ ಪಾಯಿಂಟಲ್ಲೂ ಕೂಡ ಅಂಥದ್ದೇ ಪ್ರಕರಣ ಸಿಕ್ಕಿತ್ತಲ್ಲ.
ಈ ಹಿಂದೆ ಸಾಕಷ್ಟು ವಿಚಾರಗಳು ಬಂದೋದ್ವು. ಕೆಲವು ಕೇಸ್ಗಳು, ಸೌಜನ್ಯ ಸೇರಿದಂತೆ ಒಂದಷ್ಟು ಹೆಣ್ಣು ಮಕ್ಕಳ ಕೇಸ್ಗಳು, ಅತ್ಯಾಚಾರ ಮತ್ತು ಕೊಲೆ ಎಲ್ಲವೂ ಕೂಡ. ಆದರೆ ಆ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ಸಿಕ್ಕಂತಹ ಆ ಕಂದಮ್ಮ, ಶಾಲಾ ಬಾಲಕಿ, ಆಕೆ ದೇಹದ ಮೇಲೂ ಸಾಕಷ್ಟು ಆಕ್ರಮಣಕಾರಿ ಗುರುತುಗಳಿದ್ವು, ಲೈಂಗಿಕವಾಗಿ ಆಕ್ರಮಣಕ್ಕೊಳಗಾಗಿದ್ಲು ಅನ್ನುವಂಥದ್ದೇನು ಭೀಮ ಹೇಳ್ತಿದ್ದಾನೆ. ಇದೇ ರೀತಿಯಲ್ಲಿ ಯಾಕೆ ಅಷ್ಟೊಂದು ಅಸ್ಥಿಪಂಜರಗಳು, ಅಂದರೆ ಹೆಣಗಳನ್ನು ಹೂತಿದ್ದೀನಿ, ಅಸ್ಥಿಪಂಜರಗಳಲ್ಲಿವೆ ಅಂತ ಹೇಳ್ತಿದ್ದಾನೆ ಆ ಭೂಗರ್ಭದಲ್ಲಿ. ಇಲ್ಲಿ ಈಗ ನರಬಲಿಯ ಚರ್ಚೆ ನಡೀತಿದೆ. ಹಾಗಿದ್ರೆ ಯಾರು ತಮ್ಮ ಪಟ್ಟವನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಎದುರಾಳಿಗಳನ್ನು ಸರ್ವನಾಶ ಮಾಡಲಿಕ್ಕೆ, ಶತ್ರು ಸಂಹಾರಕ್ಕೋಸ್ಕರ ಕ್ಷುದ್ರ ದೇವತೆಗಳಿಗೆ ನರಬಲಿಯನ್ನು ಕೊಡ್ತಾರೆ, ಈ ದಿನಗಳಲ್ಲೂ ಕೂಡ ಕೊಡ್ತಾರೆ ಅಂದರೆ, ಆರಂಭದಲ್ಲಿ ರಿಪೋರ್ಟರ್ ಟಿವಿಗೆ ಒಬ್ಬ ಯಾರೋ ಆ ಭಾಗದ ಟ್ರಕ್ ಡ್ರೈವರ್ ಹೇಳಿದ್ದ, ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರ್ಬೋದು, ನಮಗಿನ್ನೂ ಅಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ನಮ್ಮ ಗ್ರಾಮಕ್ಕೆ. ಅದೇ ನಿಜವಾಗಿದ್ದರೆ ಇಂತಹ ಪ್ರಕರಣಗಳು ವಕೀಲರಾಗಿರ್ತಕ್ಕಂತಹ ಬಾಲನ್ ಅವರೇ ಹೇಳ್ತಿರೋ ಪ್ರಕಾರ ನರಬಲಿಯ ಪದ್ಧತಿ ಅಲ್ಲಿದ್ದಿರಬಹುದಾ? ಕಾರಣ ಇಷ್ಟ ನಾನು ಹೇಳೋದಕ್ಕೆ, BLR ಪೋಸ್ಟ್ ಕೂಡ ಇದನ್ನೇ ಹೇಳ್ತೇವೆ. ಒಂದು ರಿಸರ್ಚ್ ಪೇಪರನ್ನು ಎಕ್ಸಾಂಪಲ್ ಕೊಟ್ಟಿದೆ. ಅಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿರುವಂತಹ ಒಂದು ಸಂಶೋಧನಾ ಗ್ರಂಥ, ಸಂಶೋಧನಾ ಲೇಖನ, ನ್ಯಾಯದಾನ ಸಿಸ್ಟಮ್ ಅನ್ನುವಂತಹ ಆ ಒಂದು ರಿಸರ್ಚ್ ಪೇಪರ್ನಲ್ಲಿ ಇಂತಹ ವಿಚಾರಗಳು, ಹೊಯ್ಲು ನರಬಲಿ ಅಂದ್ರೇನು, ಯಾಕೆ ಮಾಡ್ತಾರೆ, ಏನು ಎಲ್ಲವೂ ಕೂಡ ಇದೆ. ಮತ್ತು ಆ ರಿಸರ್ಚ್ ಪೇಪರ್ನ 2 ಪುಟಗಳನ್ನು ಕೂಡ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಾನು ಕೂಡ ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ದಿನ ಬರೀ ಅತ್ಯಾಚಾರ, ಕೊಲೆ ಇಷ್ಟೇ ಆಗ್ತಿತ್ತು ಅನ್ನೋದಾದರೆ, ಅದಕ್ಕೂ ಮೀರಿದ್ದಂಥದ್ದು ಕ್ರೌರ್ಯ ಅಲ್ಲಿ ನಡೆದಿದೆ ಅನ್ನುವಂತಹ ವಿಚಾರ ಈಗೇನು ಕೇಳಿ ಬರ್ತಿದೆ. ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮನುಷ್ಯತ್ವ ಇರುವಂತಹ ಜನ ಮತ್ತು ನಾಗರಿಕ ಸಮಾಜ ಇದು ನಿಜವೇ ಆಗಿದ್ದರೆ ಅಂತಹ ಜಾಗದಲ್ಲಿ ಏನೆಲ್ಲ ಆಗಿರಬಹುದು ಅನ್ನುವಂತಹ ಒಂದು ಕೆಟ್ಟ ಕುತೂಹಲ ಇದೆ. ಅದು ತೀರೋ ತನಕ SIT ತನಿಖೆಯ ಒಂದು, ಯಾಕಂದರೆ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ತನಿಖೆ ಹಳ್ಳ ಹಿಡಿದೆ, ನ್ಯಾಯ ಸಿಗದೆ ಹೋದರೆ ಜನಾಕ್ರೋಶ ದೊಡ್ಡದಿದೆ. ಇವ್ರು ಅನ್ಕೋಬಹುದು ನಾವು ಏನೋ ಮಾಡ್ಕೊಂಡ್ಬಿಡ್ತೀವಿ, ನಮ್ಮಲ್ಲೇ ಮುಚ್ಚಾಕೋಬಹುದು. ಜನ ಅನ್ನುವಂತಹ ದೊಡ್ಡ ನ್ಯಾಯ ವ್ಯವಸ್ಥೆ ಇರುತ್ತಲ್ಲ ಜನರದ್ದು, ಕೋರ್ಟು ಅದು ಬೇರೆ, ಅವರವ್ರದ್ದು ಬೇರೆ, ಆನ್ ಪೇಪರ್ ಬೇರೆ. ಆದರೆ ಜನರ ಮನಸ್ಸಿನಲ್ಲಿ ಇರುವಂತಹ ಒಂದು ಸಂವಿಧಾನ ಮತ್ತು ಕಾನೂನುಗಳಿರ್ತಾವಲ್ಲ, ಜನರ ಕಾನೂನು, ಜನರೇ ನ್ಯಾಯಾಧೀಶರಾಗಿರುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಯಾರೂ ಕೂಡ ಕ್ಷಮಿಸೋದಿಲ್ಲ. ಬೇಕಾದ್ರೆ ತಪ್ಪಿಸ್ಕೋಬಹುದು, ಬಾಚಾವಾಗಬಹುದು. ಆದರೆ ಮತ್ತೊಬ್ಬ ಅಲ್ಲಿರ್ತಾನೆ, ಇಲ್ಲಿರುವ ಜನದೈವ ಅಲ್ಲದೆ ಅಲ್ಲೊಬ್ಬ ದೈವ ಇರ್ತಾನಲ್ಲ, ನ್ಯಾಯದೇವ, ಅವನು ಕೂಡ ಸುಮ್ಮನೆ ಬಿಡೋದಿಲ್ಲ. ತೀರಾ ನರಬಲಿಗೆ ಈ ಥರ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡಿದ್ರು ಅನ್ನುವಂಥದ್ದು ಕೇಳೋದಕ್ಕೇನೆ ಅಸಹ್ಯ ಆಗುತ್ತೆ. ಒಂದು ವೇಳೆ ಇದು ನಿಜವೇ ಆಗಿದ್ರೆ ಸಂಬಂಧಪಟ್ಟ ಎಂಥವರೇ ಆಗಿರಲಿ, ಅವರವರ ಪಟ್ಟಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೇನೇನೋ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಕೆಲವರು ಹೇಳ್ತಾರೆ ಆ ಜಾಗ ದೊಡ್ಡ ದೊಡ್ಡ ನಾಯಕರುಗಳ ಒಂದು ಹಣವನ್ನು ಸಂಗ್ರಹಿಸಿಡುವಂತಹ ಜಾಗ ಅನ್ನುವಂತಹ ಆರೋಪ ಕೂಡ ಮಾಡ್ತಾರೆ. ಆರೋಪ ಕೆಲವರೆಲ್ಲ ಹೋಗ್ತಾರೆ, ಅಲ್ಲಿಗೆ ಬರ್ತಾರೆ, ನಾವು 100 ಜನ ಇದ್ದೀವಿ, 1000 ಜನ ಇದ್ದೀವಿ ಅಂತೆಲ್ಲ ಹೇಳ್ತಾರೆ. ಜೊತೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಬೇಕಿರುವಂತಹ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿ ಕಳಿಸ್ಕೊಟ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳುವ ಮತ್ತು ಸಾಕ್ಷಿದಾರರನ್ನು ಬೆದರಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಿವೆ ಅನ್ನುವಂಥದ್ದು ಆರೋಪ ಇದೆ. ಎಲ್ಲರೂ ಕೂಡ ಇಂಥವರೇ ಇಂದಲೇ ಅಂತಹ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಹೆದರಿಸೋದು ಬೆದರಿಸೋದು ಎಲ್ಲವೂ ಆಗ್ತಿದೆ ಅನ್ನುವಂಥದ್ದೇನು ಆರೋಪ ಇದೆ. ನಿಜಕ್ಕೂ ನಾಚಿಕೆ ಆಗಬೇಕು. ಮತ್ತು ನಾಗರಿಕ ಸಮಾಜದಲ್ಲಿ ಬದುಕ್ತಿರುವಂತಹ ನಾವೆಲ್ಲರೂ ಅಂತಹದ್ದನ್ನು ಕೇಳಿದಾಗ ಮತ್ತು ನೋಡಿದಾಗ, ಆ ಸತ್ಯಾಸತ್ಯತೆ ಹೊರಗೆ ಬಂದಾಗ ಕೋರ್ಟ್ ಏನು ಮಾಡುತ್ತೋ ಬಿಡುತ್ತೋ, ನಮ್ಮ ಮನಸ್ಸಲ್ಲಿ ಒಂದಿರುತ್ತಲ್ಲ ಜಡ್ಜ್ಮೆಂಟ್, ಆ ಜಡ್ಜ್ಮೆಂಟನ್ನು ಸರಿಯಾಗಿ ಪಾಲನೆ ಮಾಡಬೇಕಿದೆ.